ಯಾರಮ್ಮ? ನಾನು ಉಡುಪಿ ಫುಡ್ ಪ್ರಾಡಕ್ಟ್ಸ್ ಇಂದ ಬಂದಿದ್ದೀನಿ. ಎಲ್ಲ ಶುದ್ಧವಾಗಿ ತಯಾರಿಸಿರೋದು. ಸಾಂಬಾರ್ ಪುಡಿ, ಜಾಮೂನ್ ಮಿಕ್ಸ್, ಹಪ್ಪಳ, ಸಂಡಿಗೆ. ಬೇಡಮ್ಮ, ನಾಳೆ ಬಾ ನೋಡೋಣ. ಇಲ್ಲಮ್ಮ, ನಿಮ್ಗೆ ಅಂಗಡಿಗಿಂತ ಕಮ್ಮಿ ಬೀಳತ್ತೆ. ದಯವಿಟ್ಟು ತಗೊಳ್ಳಿ. ಇದೊಂದು ಸಾಕು. ಇದಕ್ಕೆಷ್ಟು? 6 ರೂಪಾಯಿ. ತೊಗೊಳ್ಳಿ ಸರ್. ಪರವಾಗಿಲ್ಲಮ್ಮ ಸುಜಾತ, ಗುಡ್. ಈ ತಿಂಗಳು ಚೆನ್ನಾಗಿ ವ್ಯಾಪಾರ ಮಾಡಿದ್ಯಾ. ಮುಂದಿನ ತಿಂಗಳು ಇಂಪ್ರೂವ್ ಮಾಡಿದ್ರೆ ನಿನ್ ಸಂಬಳ ಜಾಸ್ತಿ ಮಾಡ್ತೀನಮ್ಮ. ಥ್ಯಾಂಕ್ ಯು ಸರ್. ದಾರಿ ಕಾಣ್ದೆ ಬಂದವಳಿಗೆ ಜೀವನಕ್ಕೊಂದು ದಾರಿ ತೋರಿಸಿದ್ರಿ. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಬರ್ತೀನಿ. ಯಾಕಮ್ಮ ಇಷ್ಟೊತ್ತು? ವ್ಯಾಪಾರಕ್ಕೋಸ್ಕರ ದೂರ ಹೋಗ್ಬೇಕಾಗಿತ್ತಮ್ಮ. ನೀನ್ ಪಡ್ತಿರೋ ಕಷ್ಟ ನನ್ ಕೈಲಿ ನೋಡೋಕ್ ಆಗ್ತಿಲ್ಲ ಕಣೆ. ನಮ್ ಪಾಲಿಗೆ ಬಂದಿದ್ದು ನಾವ್ ಅನ್ಭವಿಸ್ಲೇಬೇಕಲ್ವಾ? ನಾನು ನಮ್ ಯೋಗ್ಯತೆಗೆ ಮೀರಿ ಆಸೆ ಪಟ್ಟೆ. ಅದಕ್ಕೆ ದೇವ್ರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ. ಆದ್ರೆ ಈ ಶಿಕ್ಷೆ ನೀನ್ ಅನುಭವಿಸ್ತಿದ್ಯಲ್ಲೇ, ಇದನ್ನ ನೋಡಿ ನನ್ನ ಹೊಟ್ಟೆಲ್ ಬೆಂಕಿ ಬಿದ್ದಾಗತ್ತೆ. ಏನ್ ಕರ್ಮ ಮಾಡಿ ನನ್ನ ಹೊಟ್ಟೆಲ್ ಹುಟ್ಟಿದ್ಯೆ? ಹೀಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳಿಲ್ಲ. ಸುಮ್ನಿರು. ಇನ್ಯಾವಾಗ ಹೇಳೋದು? ಒಳ್ಳೆ ಮಾತಿಗೆ ನೀವು ಜಗ್ತಾ ಇಲ್ವಲ್ಲ? ಬಾಲು ಹೋದಾಗಿಂದ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ದಾಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂಕಲ್. ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಕಾಂಟ್ರಾಕ್ಟ್ ತಗೊಂಡಿಲ್ಲ ನಾನು. ಗಿರಿ, ಅವನ್ನ ಹುಡುಕೋದಕ್ಕೆ ನಾವು ಬೇಕಾದಷ್ಟು ಪ್ರಯತ್ನ ಪಟ್ವು. ಅದರಿಂದ ಏನು ಪ್ರಯೋಜನವಾಗ್ಲಿಲ್ಲ. ನಿಜವಾಗ್ಲೂ ಪ್ರಯತ್ನ ಪಟ್ರೋ ಅಥವಾ ನಾಟಕ ಆಡ್ತಾ ಇದ್ದೀರೋ? ಇಂಥ ಅನುಮಾನ ನಿನಗೆ ಯಾಕೆ ಬಂತು? ಬರ್ದೆ ಇನ್ನೇನು? ಅವನ್ನ ಹುಡುಕೋದಕ್ಕೆ ನಾನು ಕೊಟ್ಟ ಅವಧಿ ಮುಗಿತಾ ಬಂತು. ಇನ್ಯಾವಾಗ ಹುಡುಕ್ತೀರ ಅವನ್ನ? ನಿನ್ನ ಹೇಗ್ ನಂಬಿಸ್ಬೇಕು ನನಗೆ ಗೊತ್ತಾಗ್ತಾನೆ ಇಲ್ಲಪ್ಪ. ಅವತ್ತು ನನಗಾದ ಅವಮಾನನ ಹೇಗೆ ಸಹಿಸ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಏನು ಆಗಿದ್ದಾಗೋಯ್ತು. ದೊಡ್ಡ ಮನಸ್ಸು ಮಾಡಿ ಅದನ್ನ ಮರ್ತು ಬಿಡ್ಬಾರ್ದ? 4 ಜನದ ಮುಂದೆ ಆದ ಅವಮಾನನ ಹೇಗೆ ಮರ್ತು ಬಿಡೋದು? ಒಂದು ವೇಳೆ ಅವನ್ ಸಿಕ್ಕಿದ್ರು ಅವನಿಗೆ ಇಷ್ಟವಿಲ್ದೇ ಇರೋ ಹುಡುಗಿನ ನಾವು ಬಲವಂತವಾಗಿ ಕಟ್ಟಿದ್ರೆ ಮುಂದೆ ಅವರಿಬ್ರು ಚೆನ್ನಾಗಿ ಬಾಳ್ತಾರ? ಏನೋ ಗಾಳಿ ಬೇರೆ ಕಡೆ ಬೀಸ್ತಿರೋ ಹಾಗಿದೆಯಲ್ಲ. ನಿನ್ನ ಮಗನಿಗೆ ನನ್ನ ಮಗಳನ್ನ ತಂದ್ಕೊಳ್ಳೋದಕ್ಕೆ ಅಂತ ಮೊದಲು ಬಂದಿದ್ದು ನೀನು, ನಾನಲ್ಲ. ನನ್ನ ಮಗಳಲ್ಲಿ ಚಿಕ್ಕಂದಿನಿಂದ ಆಸೆ ಬೀಜನ ಬಿತ್ತಿ ಈಗ ಅದು ಮರವಾಗಿ ಬೆಳೆದ ಮೇಲೆ ಕತ್ತರಿಸಾಕಕ್ಕೆ ನೋಡ್ತಾ ಇದೀಯಾ? ನನ್ನ ಮಗಳ ಅವಸ್ಥೆ ನೋಡಿದ್ಯಾ? ಊಟ ನಿದ್ರೆ ಬಿಟ್ಟು ಕೊರಗ್ತಾ ಇದ್ದಾಳೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಸ್ಥಿತಿಗೆ ಬಂದಿದ್ದಾಳೆ. ಇದನ್ನ ನೋಡ್ಕೊಂಡು ನನ್ನ ಮನಸ್ಸಿಗೆ ಹೇಗಿರುತ್ತೆ? ಎಂದು ಯಾರ ಮುಂದೇನು ತಗ್ಗಿಸ ತಲೆ ಇದಲ್ಲ ಅಂತ ನಿನಗೆ ಗೊತ್ತು. ನಿನ್ನಿಂದ ನನಗೆ ನನ್ನ ಮಗಳಿಗಾದ ಅವಮಾನನ ಸಹಿಸ್ಕೊಂತ ಹೇಳ್ತಾ ಇದ್ಯಾ? ಮೊದಲು ಬಾಲು ಎಲ್ಲಿದ್ದಾನೆ ಅಂತ ಗೊತ್ತಾಗ್ಲಿ. ನಿಮ್ಮಿಂದ ಅವನ್ನ ಹುಡುಕೋಕ್ಕಾಗದೆ ಇದ್ರೆ ಹೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅದರಿಂದ ಅವನಿಗೇನಾದ್ರೂ ತೊಂದರೆ ಆದ್ರೆ ನನ್ನನ್ನು ತಪ್ಪಿತಸ್ಥ ಅನ್ಬೇಡಿ. ಗಿರಿ, ಗಿರಿ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಅಂಥ ಕೆಟ್ಟ ಯೋಚನೆ ಮಾತ್ರ ಮಾಡಬೇಡ ಕಣು. ನನ್ನ ಮಗನ ಆಸೆ ಆಕಾಂಕ್ಷೆಗಳನ್ನ, ಅವನ ಮನಸ್ಸನ್ನ, ಕನಸುಗಳನ್ನ ಅರ್ಥ ಮಾಡ್ಕೊಳ್ದೆ ಬರೀ ನನ್ನ ಆಸೆ ಕನಸುಗಳನ್ನೇ ಕಟ್ತಾ ಹಣ ಅಂತಸ್ತಗ ಆಸೆ ಪಟ್ಟು ನನ್ನ ಇಡೀ ಸಂಸಾರದ ನೆಮ್ಮದಿನೇ ಸುಟ್ಟು ಬೂದಿ ಮಾಡ್ಬಿಟ್ಟೆ. ಕಡೆಗೆ ಪವಿತ್ರವಾದ ನನ್ನ ವೃತ್ತಿನೇ ದುರುಪಯೋಗ ಮಾಡಿಕೊಂಡು ವೃತ್ತಿ ದ್ರೋಹನ ಮಾಡ್ಬಿಟ್ಟೆ. ಈ ತಪ್ಪಿಗೆ ನಾನು ಎಂಥ ಶಿಕ್ಷೆ ಅನುಭವಿಸಿದ್ರು ಖಂಡಿತ ಕಮ್ಮಿನೇ ಕಣೋ. ಅನುಭವಿಸು, ಅದು ನಿನ್ನ ಕರ್ಮ. ನೀನ್ ಹತ್ರ ಸರಿ ಸತ್ರ ಸರಿ, ನನ್ನ ಮನಸ್ಸು ಕರಗೋದಿಲ್ಲ. ಕೊನೆಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ಇನ್ನು 15 ದಿವಸದಲ್ಲಿ ಅವನ ಹುಡುಕಿ ಒಳ್ಳೆ ಬುದ್ಧಿ ಹೇಳಿ ಮದುವೆಗೆ ಒಪ್ಪಿಸ್ತಾ ಇದ್ರೆ ನಾನು ಅವನಿಗೆ ಏನ್ ಮಾಡ್ಬೇಕು ಮಾಡೇ ಮಾಡ್ತೀನಿ. ಆಮೇಲೆ ನೀವು ನನ್ನ ರಾಕ್ಷಸ ಅಂದ್ರು ಸರಿನೇ. ನಡೆಯಮ್ಮ ಶೈಲಾ. ಅಂಕಲ್ ದಯವಿಟ್ಟು ಗಿರಿ, ಗಿರಿ ಪ್ಲೀಸ್ ನನ್ನ ಮಾತು ಕೇಳು. ಗಿರಿ, ಗಿರಿ.
ಪಾಪ ಯಾರೋ ದೊಡ್ಡ ಮನೆ ಹುಡುಗ ಅಂತ ಕಾಣುತ್ತೆ. ಯಾರಿಗೂ ಕಷ್ಟ ತಪ್ಪಿದಲ್ಲ. ಏನ್ ಸಮಾಚಾರನೋ ಏನ್ ಕಥೆ? ಪಾಲು ಪಾಲು ಪಾಲು. ಏನಮ್ಮ ಇವ್ರು ನಿಮಗ್ ಗೊತ್ತಾ? ಹಾ, ಚೆನ್ನಾಗ್ ಗೊತ್ತು. ಏನಾಗ್ಬೇಕು ನಿಮ್ಗೆ? ನೋಡಿ, ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಡಾಕ್ಟರ್, ನಥಿಂಗ್ ಟು ವರಿ. ಊಟ ನಿದ್ದೆ ಇಲ್ಲದೆ ತುಂಬಾ ಆಯಾಸ ಆಗಿದೆ. ಪ್ರಜ್ಞೆ ಬರೋದಕ್ಕೆ ಅಟ್ಲೀಸ್ಟ್ 24 ಅವರ್ಸ್ ಬೇಕಾಗುತ್ತೆ. ಸದ್ಯಕ್ಕೆ ಈ ಔಷಧಿಗಳನ್ನ ಬರ್ಕೊಟ್ಟಿರ್ತೀವಿ, ತಂದ್ಕೊಡಿ. ಎಕ್ಸ್ಕ್ಯೂಸ್ ಮೀ, ಈ ಮೆಡಿಸಿನ್ ಅರ್ಜೆಂಟ್ ಕೊಡ್ತೀರಾ? ಸ್ವಲ್ಪ ಬೇಗ ಕೊಡಿ. ನೀವಿನ್ನು ಹೊರಡ್ಬೋದಮ್ಮ? ಇಲ್ಲ ಡಾಕ್ಟರ್, ನಾನು ಇಲ್ಲೇ ಇರ್ತೀನಿ. ಓಕೆ, ಆಸ್ ಯು ಲೈಕ್. ದೇವ್ರೆ, ಪಾಲು ಬೇಗ ಗುಣ ಹೊಂದ್ಲಿ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಸುಜಾತ, ಸುಜಾತ, ಸುಜಾತ. ಏನಮ್ಮ, ಇವ್ರು ನಿಮ್ಗೆ ತುಂಬಾ ಹತ್ರದವ್ರಾ? ನೋಡಿ, ಡಾಕ್ಟರ್ ಕರೀತಿದ್ದಾರೆ. ಒಂದು ಟೆಲಿಗ್ರಾಮ್ ಫಾರ್ಮ್ ಕೊಡಿ. ಟೆಲಿಗ್ರಾಮ್ ತಗೊಳ್ಳಿ. ಹಲೋ, ಸಂಪತ್ ನರ್ಸಿಂಗ್ ಹೋಮ್. ಹಾ, ನಾನೇ ಕಣೆ ಗೀತಾ. ಏನ್ ಹೇಳು? ಪಾರ್ಟಿಗ? ಇಲ್ಲ ಕಣೆ, ಬರಕ್ಕಾಗಲ್ಲ. ಅಯ್ಯೋ ಇಲ್ಲ ಕಣೆ, ನಂಗೆ ತುಂಬಾ ಕೆಲಸ ಇದೆ. ಪ್ಲೀಸ್ ಕಣೆ, ನೀನೇ ಹೋಗ್ಬಾ. ಬಾಯ್. ಸರ್, ಟೆಲಿಗ್ರಾಮ್. ಉಡುಪಿಲಿದ್ದಾನ? ಹುಷಾರಿಲ್ದೆ? ಎಸ್ ಸರ್, ಒಂದು ಅರ್ಜೆಂಟ್ ಇನ್ಫಾರ್ಮೇಶನ್ ಸರ್. ಏನು? ಸರ್, ಬಾಲು ಉಡುಪಿಲಿದ್ದಾನೆ. ಹಾ? ಡಾಕ್ಟರ್ ಸಂಪತ್ ಅವ್ರ ಫ್ಯಾಮಿಲಿ ಅಲ್ಲಿಗೆ ಹೊರಟಿದ್ದಾರೆ. ಸರಿ ಸರಿ. ಸಿಸ್ಟರ್, ನಾ ಇಲ್ಲಿಗೆ ಹೇಗೆ ಬಂದೆ? ಯಾರು ಕರ್ಕೊಂಬಂದು ಸೇರಿಸಿದ್ರು? ಯಾರೋ ಪಾಪ ಹುಡುಗಿ ನಿಮ್ಮನ್ನ ಕರ್ಕೊಂಬಂದು ಸೇರ್ಸಿದ್ಲು. ರಾತ್ರಿ ಹಗ್ಲು ತುಂಬಾ ಸೇವೆ ಮಾಡಿದ್ಲು. ಯಾರೋ ಬಡವ್ರ ಮನೆ ಹುಡುಗಿ ಅಂತ ಕಾಣಿಸುತ್ತೆ. ನಿಮ್ಗೆ ತುಂಬಾ ಬೇಕಾದವರು ಅನ್ಸುತ್ತೆ. ಅವಳ ಹೆಸರು ಗೊತ್ತಿಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೋದ್ಲು.
ಇಲ್ಲಿ ನೋಡಿ, ಈ ಉಂಗ್ರ ನಿಮ್ದಾ? ಇಲ್ಲಿ ಬಿದ್ದಿತ್ತು. ಈ ಉಂಗ್ರ ನನ್ ಸುಜಾತಂದು. ಸುಜಾತ, ಏನ್ ಬೇಕಮ್ಮ ನಿಮ್ಗೆ? ಒಂದ್ ಮಾಂಗಲ್ಯ ಚೈನ್ ಕೊಡಿ. ಕೊಡ್ತೀನಿ. ಇದಕ್ಕೆಷ್ಟು? 25 ರೂಪಾಯಿ. ತೊಳಿ. ಸುಜಾತ, ಓ, ನಾನು ನಿನ್ನ ಹಾಗೆ ಕರೆಯೋಗಿಲ್ಲ ಅಲ್ಲ? ಒಂದು ಕಾಗದ ಬರೆದಿಟ್ಬಿಟ್ಟು ನಮ್ಮ ಸಂಬಂಧನೇ ಕಡ್ದಾಕ್ಬಿಟ್ಟೆ. ಬೇಷ್, ನಿನ್ ಕಾಗದ ನೋಡಿ ನನಗೆ ಕೋಪ ಬಂತು, ದುಃಖನೂ ಆಯ್ತು. ನಿನ್ನ ನಾನು ಹೃದಯದಿಂದ ಕಿತ್ತಾಕ್ಬೇಕು ಅಂದ್ಕೊಂಡೆ. ಆದ್ರೆ ಬಾಲು, ನಾನೀಗ್ಲೇ ತುಂಬಾ ನೊಂದಿದ್ದೀನಿ. ಕಾಯದ್ಮೇಲೆ ಬರೀ ಎಳಿಬೇಡಿ. ನಿಮ್ ಒಳ್ಳೇದಕ್ಕೆ ನಾನು ನಿಮ್ಮಿಂದ ದೂರ ಆಗಿತ್ತು. ನಿನ್ನಲ್ಲೇ ಒಳ್ಳೆತನ ಅನ್ನೋದು ಸತ್ತೋಗಿರುವಾಗ ಮತ್ತೊಬ್ಬರಿಗೆ ಏನ್ ಒಳ್ಳೇದನ್ನ ಹಾರೈಸ್ತೇ ನೀನು? ಎಲ್ಲ ನಾಟಕ. ನೀವು ನನ್ನ ಹೀಯಾಲ್ಸಿ ನಿನ್ಸಿ ಹೊಡಿರಿ. ಆದ್ರೆ ಬಾಲು, ದಯವಿಟ್ಟು ನನ್ ಮರ್ತ್ಬಿಡಿ. ನಡ್ತಿದ್ದಲ್ಲ ಒಂದ್ ಕನ್ಸು ಬಾಲು, ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ. ಮರಿಬೇಕು, ಎಲ್ಲ ಮರಿಬೇಕು. ನೀನ್ ನೋಡಿದ್ದು, ಪ್ರೀತಿ ಮಾಡಿದ್ದು, ನಿನ್ನ ಭಾಷೆ, ಕನಸು ಎಲ್ಲ ಮರಿಬೇಕು. ಮರೆಯೋದು ನಿನ್ನಂತ ಹೃದಯ ಇಲ್ಲದ ಹುಡುಗಿಗೆ ಸುಲಭ, ನನ್ನಂತರು ತುಂಬಾ ಕಷ್ಟ. ಹೇಳು, ಯಾಕೆ ಹೀಗೆ ಮಾಡಿದೆ? ನಾನ್ ನಿನಗೇನು ಅನ್ಯಾಯ ಮಾಡಿದೆ ಅಂತ ನನಗೆ ಹೀಗೆ ಮೋಸ ಮಾಡ್ತಿದ್ಯಾ? ನೀವು ನನ್ನೇನು ಕೇಳ್ಬೇಡಿ. ಈಗ ನಾನೇನು ಹೇಳೋ ಪರಿಸ್ಥಿತಿಲೂ ಇಲ್ಲ. ನೀವು ಶ್ರೀಮಂತರು, ಈ ಬಡ ಹುಡುಗಿನ ಮರ್ತ್ಬಿಡಿ. ನೀನು ಬಡ ಹುಡುಗಿ ಅಷ್ಟೇ ಅಲ್ಲ, ನಿನ್ನಲ್ಲಿ ಪ್ರೀತಿಗೆ ಬಡತನ ಇದೆ, ಪ್ರೇಮಕ್ಕೆ ಬಡತನ ಇದೆ. ನಾನು ಹಣದಲ್ಲಿ ಮಾತ್ರ ಶ್ರೀಮಂತ ಅಲ್ಲ, ನನಗೆ ಭಾವನೆ, ಪ್ರೀತಿ, ಪ್ರೇಮ ಎಲ್ಲದರಲ್ಲೂ ಶ್ರೀಮಂತಿಕೆ ಇದೆ. ಹೇಳು, ನನ್ನನ್ನು ಯಾಕೆ ಬಲಿಪಶು ಮಾಡಿದೆ? ಅಯ್ಯೋ ದೇವ್ರೆ, ದೇವ್ರನ್ನ ನೆನೆಸ್ಕೋಬೇಡ, ಅವನ್ನ ಕರೀಲೂ ಬೇಡ. ಅವ್ನು ನಿನ್ನ ಹತ್ರ ಬರೋಲ್ಲ. ಹತ್ರ ಬಂದವ್ರನ್ನ ದೂರ ಮಾಡೋ ನಿನ್ನಂತವ್ರಿಗೆ ಯಾವ ದೇವರು ಹರಿಸೋದಿಲ್ಲ, ಕರುಣೆನೂ ತೋರ್ಸಲ್ಲ. ನಾಟಕ ಆಡಿ ಮೋಸ ಮಾಡೋದೇ ನಿನ್ನ ಜೀವನದ ಗುರಿನ? ಇನ್ ನಿಮ್ ಮಾತು ಕೇಳಕ್ಕಾಗಲ್ಲ. ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಸುಜಾತ, ಹೋಗಕ್ಕೂ ಮುಂಚೆ ಇಷ್ಟ ಹೇಳು, ನನ್ ಬಿಟ್ಟಿನೊಬ್ಬನ ಕೈ ಹಿಡಿದ್ಮೇಲೆ ಬೀದಿಲ್ ಬಿದ್ದ ನನ್ನ ಆಸ್ಪತ್ರೆಗೆ ಯಾಕೆ ಸೇರಿಸ್ತೆ? ಹೇಳು. ನಾನ್ ನಿಮ್ಗೇನು ಹೇಳಲ್ಲ. ನಿಮ್ ನಂಬಿಕೆ ನಾನು ಉಳಿಸ್ಕೊಳ್ಳಿಲ್ಲ. ಹೌದು, ನಾನ್ ನಾಟಕ ಆಡ್ದೆ, ಹೌದು, ನಾ ಮೋಸ ಮಾಡ್ದೆ. ಅದಕ್ಕೆ ನನ್ ಮರ್ತ್ಬಿಡಿ.
ನಾನ್ ನಿಮ್ಮನ್ನ ಅವತ್ತೇ ಮರ್ತೋಗೋಯ್ತು. ನೀವ್ ನನ್ನ ಎಷ್ಟೇ ನಿಲ್ಸಿದ್ರು ಸತ್ತೋಗಿರೋ ನನ್ ಮನ್ಸು ಹೃದಯ ಅರಳಲ್ಲ.